ಜನಾಂದೋಲನ ಸಮಾವೇಶಕ್ಕೆ ನಿನ್ನೆ ತೆರೆಬಿತ್ತು. ಮೈಸೂರು ಚಲೋಗೆ ಇವತ್ತು ಪರದೆಯನ್ನ ಎಳೆಯಲಾಯಿತು. ಆದರೆ ಕಾಂಗ್ರೆಸ್ ನಡೆಸಿದಂಥ ಜನಾಂದೋಲನ ಸಮಾವೇಶ ಮೈತ್ರಿ ಪಡೆಗೆ ಅದೆಷ್ಟರ ಮಟ್ಟಿಗೆ ಟಕ್ಕರ್ ಕೊಟ್ಟಿದೆಯೋ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಅವರ ಪಾಲಿಗೆ ಮಾತ್ರ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಮತ್ತಷ್ಟು ಬಲವನ್ನ ತುಂಬಿದೆ. ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಂಥ ಪಾದಯಾತ್ರೆಗೆ ಪಂಚ್ ಕೊಡೋದ್ರ ಜೊತೆಗೆ ಹೈಕಮಾಂಡ್ಗೂ ಖಡಕ್ ಸಂದೇಶವನ್ನ ರವಾನಿಸುವಲ್ಲಿ ತಂತ್ರರಾಮಯ್ಯ ಸಕ್ಸಸ್ ಆಗಿದ್ದಾರೆ. ಜನಾಂದೋಲನ ಸಮಾವೇಶ ಸಕ್ಸಸ್, ಸಿದ್ದರಾಮಯ್ಯ ರಿಲ್ಯಾಕ್ಸ್. ಮತ್ತೊಮ್ಮೆ ಪೂರ್ಣಾವತಿ ಸಿಎಂ ಆಗುವ ಆಸೆಯಲ್ಲಿ ಟೆಂಪಲ್ ರನ್. ಒಂದೆಡೆ ಸಿಎಂ ರಾಜೀನಾಮೆಗಾಗಿ ಮೈತ್ರಿ ಪಾದಯಾತ್ರೆ, ಮತ್ತೊಂದೆಡೆ ಸ್ವಪಕ್ಷದಲ್ಲಿ ಅಧಿಕಾರ ಹಂಚಿಕೆಯ ತಗಾದೆ. ಇಷ್ಟು ದಿನ ಅಲುಗಾಡ್ತಾ ಇದ್ದ ಸಿದ್ದರಾಮಯ್ಯ ಕುರ್ಚಿ ಒಂದೇ ಒಂದು ಸಮಾವೇಶದ ಮೂಲಕ ಮತ್ತಷ್ಟು ಗಟ್ಟಿಯಾಗಿದೆ. ಜನಾಂದೋಲನ ಸಮಾವೇಶ ಸಕ್ಸಸ್ ಮೂಡ್ನಲ್ಲಿರುವ ಸಿಎಂ ಸಿದ್ದರಾಮಯ್ಯ ದೇವರ ಮೊರೆ ಹೋಗಿದ್ದು ರಾಜಕೀಯ ಪಡಸಾಲೆಯಲ್ಲಿ ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಸಿತು. ಸಮಾವೇಶದಲ್ಲಿ ಇಡೀ ಕಾಂಗ್ರೆಸ್ ಪಡೆಯೇ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದು ಸಿದ್ದರಾಮಯ್ಯರ ಕೈಯನ್ನ ಬಲಪಡಿಸಿದೆ. ಸಿಎಂ ಸ್ಥಾನಕ್ಕೆ ಟವಲ್ ಹಾಕಿರುವ ಡಿಸಿಎಂ ಡಿಕೆಶಿಯವರೇ ಸಿದ್ದರಾಮಯ್ಯ ಪರ ಬಂಡೆಯಂತೆ ನಿಲ್ತೇನೆ ಎಂದಿದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ತಮ್ಮ ತಂದೆಯವರು 5 ವರ್ಷ ಪೂರ್ಣಾವಧಿ ಸಿಎಂ ಆಗ್ತಾರೆ ಅಂತ ಸ್ವಪಕ್ಷದ ವಿರೋಧಿಗಳಿಗೆ ತಿರುಗೇಟು ನೀಡಿದ್ದಾರೆ. ಖಂಡಿತ 5 ವರ್ಷ ಇದ್ದೇ ಇರ್ತಾರೆ. ಯಾವ್ದು ಒಬ್ಬ ಮುಖ್ಯಮಂತ್ರಿನ ಒಂದು ಪಕ್ಷ ಆಯ್ಕೆ ಮಾಡಿ ಶಾಸಕರೆಲ್ಲ ಅವ್ರನ್ನ ಶಾಸಕಾಂಗ ಪಕ್ಷ ಮಾಡಿಕೊಂಡು ಪಕ್ಷ ನಾಯಕನ ಮಾಡಿಕೊಂಡು ಅವರು ಸಿಎಂ ಮಾಡಿದ ಮೇಲೆ ಅದು 5 ವರ್ಷ ಇರಬೇಕು, ಸರ್ಕಾರ ಸ್ಥಿರವಾಗಿರ್ಬೇಕು ಅಂತ ಬಯಸ್ಕೊಂಡು ಒಬ್ಬರನ್ನ ಆಯ್ಕೆ ಮಾಡೋದು. ಸೊ ಹಾಗಾಗಿ ಅವರು 5 ವರ್ಷ ಇರ್ತಾರೆ. ಇನ್ನು ಜನಾಂದೋಲನ ಸಮಾವೇಶ ಸಕ್ಸಸ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ದೇವಸ್ಥಾನಗಳಿಗೆ ತೆರಳುವುದು ಬಹಳ ವಿರಳ. ಅಪರೂಪದಲ್ಲಿ ಅಪರೂಪ ಎಂಬ ಸಂದರ್ಭದಲ್ಲಿ ಮಾತ್ರ ಸಿಎಂ ಟೆಂಪಲ್ ರನ್ ಮಾಡ್ತಾರೆ. ಮೊದಲು ಮಗನಿಂದ ಪೂಜೆ, ನಂತರ ಅಪ್ಪ ವಿಶೇಷ ಪೂಜೆ ಸಲ್ಲಿಸಿದ್ದು ಸಂಕಷ್ಟದಿಂದ ಪಾರು ಮಾಡುವಂತೆ ಹರಕೆ ಕಟ್ಟಿಕೊಂಡಿದ್ದಾರೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ರಾಜಕೀಯ ಕಾನೂನಾತ್ಮಕ ಹೋರಾಟಕ್ಕೂ ಸಿದ್ಧ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ. ಚಾಮುಂಡೇಶ್ವರಿ ದರ್ಶನಕ್ಕೂ ಮುನ್ನ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಸುಳ್ಳು ಆರೋಪ ಇಟ್ಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ, ನನ್ನ ವಿರುದ್ಧದ ಆರೋಪಗಳನ್ನ ಎದುರಿಸಲು ಸಿದ್ಧನಿದ್ದೇನೆ ಅಂತ ಮೈತ್ರಿ ಪಡೆಗೆ ತಿರುಗೇಟು ನೀಡಿದ್ರು. ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬೆಳೆದು ಅವರನ್ನು ರಾಜಕೀಯವಾಗಿ ಅಳೆದರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಡಿಸೈಡೆಡ್ ಟು ಫೈಟ್ these false allegations both politically and legally. ಅದೇನೇ ಇರಲಿ, ಬೀಸೋ ದೊಣ್ಣೆಯಿಂದ ಪಾರಾದ್ರೆ 100 ವರ್ಷ ಆಯಸ್ಸು ಎಂಬಂತೆ ಸಂಕಷ್ಟದ ಸಮಯದಲ್ಲಿ ಜನಾಂದೋಲನ ಸಮಾವೇಶ ಸಿದ್ದರಾಮಯ್ಯಗೆ ವರವಾಗಿದೆ. ಮೈತ್ರಿ ಪಡೆ ಪಾದಯಾತ್ರೆ ಟಕ್ಕರ್ ಕೊಡುವುದರ ಜೊತೆಗೆ ಅಧಿಕಾರ ಹಂಚಿಕೆಯ ದಿನಗಳನ್ನ ಎದುರು ನೋಡ್ತಾ ಇದ್ದವರ ವಿರುದ್ಧವೂ ಬಲ ಪ್ರದರ್ಶನ ಮಾಡುವ ಮೂಲಕ ತಿರುಗೇಟು ನೀಡಿದ್ದಾರೆ. ಆದರೆ ಸಿದ್ದರಾಮಯ್ಯ ನಿಜಕ್ಕೂ 5 ವರ್ಷ ಮತ್ತೊಮ್ಮೆ ಪೂರ್ಣಾವಧಿಗೆ ಸಿಎಂ ಆಗಿರ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.